ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಮೊನ್ನೆ ಭಾರತ ಮತ್ತು ಅಮೆರಿಕದ ಸಂಬಂಧದ ಅನಿವಾರ್ಯತೆ ಬಗ್ಗೆ ಹೇಳಿದ ಮೇಲೆ ಭಾರತವನ್ನು ಅಮೆರಿಕ ಕರೆನ್ಸಿ ಮ್ಯಾನಿಪುಲೇಟರ್ ದೇಶಗಳ ಪಟ್ಟಿಗೆ ಸೇರಿಸಿರೋದು ಯಾಕೆ ಅಂತ ಒಂದಷ್ಟು ಜನ ವಿದ್ಯಾರ್ಥಿಗಳು ಕೇಳಿದ್ದಾರೆ. ಹಾಗೆಯೇ ಕರೆನ್ಸಿ ಮ್ಯಾನಿಪುಲೇಷನ್ ಅಂದ್ರೆ ಏನು, ಯಾವ ದೇಶವನ್ನ ಕರೆನ್ಸಿ ಮ್ಯಾನಿಪುಲೇಟರ್ ಅಂತ ಅಮೆರಿಕದ ಟ್ರೆಜರಿ ಘೋಷಣೆ ಮಾಡಿದೆ, ಅದಕ್ಕೆ ಅವರು ಅನುಸರಿಸುವ ವಿಧಾನಗಳೇನು ಮತ್ತು ಹಾಗೆ ಘೋಷಣೆಯಾಗೋದ್ರಿಂದ ಆಗೋ ನಷ್ಟ ಏನು, ಹಾಗೇನೆ ಭಾರತವನ್ನ ಯಾಕೆ ವಾಚ್ ಲಿಸ್ಟ್ ಅಲ್ಲಿ ಇಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಹಾಗೇನೆ PUC ವಿದ್ಯಾರ್ಥಿಗಳಿಗೆ ಆರಂಭಿಸಲಾಗಿರುವ ಮಾಸ್ಟರ್ಸ್ ಕ್ಲಾಸ್ ವಾಹಿನಿಯಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ತರಗತಿಗಳು ನಡೀತಾ ಇವೆ. ಆ ಬಗ್ಗೆ ನಿಮಗೆ ಗೊತ್ತಿರುವ PU ವಿದ್ಯಾರ್ಥಿಗಳಿಗೆ ತಿಳಿಸಿ ಮತ್ತು ಅದರ ಉಪಯೋಗನ ಅವರು ಪಡ್ಕೊಳ್ಳೋ ಹಾಗೆ ಮಾಡಿ. ಈಗ ನಾವು ನೇರವಾಗಿ ವಿಷಯಕ್ಕೆ ಬಂದುಬಿಡೋಣ. ಸ್ನೇಹಿತರೆ, ಕಳೆದ ತಿಂಗಳು ಅಮೆರಿಕದ ಟ್ರೆಜರಿ ವಿಯೆಟ್ನಾಂ ಹಾಗೂ ಸ್ವಿಟ್ಜರ್ಲ್ಯಾಂಡ್ಗಳನ್ನು ಕರೆನ್ಸಿ ಮ್ಯಾನಿಪುಲೇಟರ್ ದೇಶಗಳು ಅಂತ ಘೋಷಣೆ ಮಾಡಿತು. ಹಾಗೆಯೇ ಈ ಹಿಂದೆ ಕರೆನ್ಸಿ ಮ್ಯಾನಿಪುಲೇಟರ್ ವಾಚ್ ಲಿಸ್ಟಲ್ಲಿದ್ದ ಚೀನಾ, ಜಪಾನ್, ಜರ್ಮನಿ, ಇಟಲಿ, ಸಿಂಗಪೂರ್, ಮಲೇಷಿಯಾ, ಸೌತ್ ಕೊರಿಯಾಗಳ ಪಟ್ಟಿಗೆ ಭಾರತ, ತೈವಾನ್ ಹಾಗೂ ಥಾಯ್ಲೆಂಡ್ಗಳನ್ನು ಸೇರಿಸಿದೆ. ಈಗ ವಾಚ್ ಲಿಸ್ಟ್ ಸೇರಿದ ದೇಶಗಳ ಪಟ್ಟಿ 10 ತಲುಪಿದೆ. ಹಾಗೆಯೇ ಈ ಹಿಂದೆ ಪಟ್ಟಿಯಲ್ಲಿದ್ದ ಐರ್ಲೆಂಡ್ ಅನ್ನ ಈ ಹೊಸ ಪಟ್ಟಿಯಲ್ಲಿ ಕೈ ಬಿಡಲಾಗಿದೆ. ಹಾಗಾದ್ರೆ ಏನಿದು ಕರೆನ್ಸಿ ಮ್ಯಾನಿಪುಲೇಷನ್? ಈ ಪಟ್ಟಿಯನ್ನ ಅಥವಾ ವಾಚ್ ಲಿಸ್ಟ್ ಅನ್ನ ಯಾರು ತಯಾರು ಮಾಡ್ತಾರೆ? ಕರೆನ್ಸಿ ಮ್ಯಾನಿಪುಲೇಷನ್ ಅಂದ್ರೆ ಅಮೆರಿಕದ ಕರೆನ್ಸಿ ಅಥವಾ ಡಾಲರ್ ಮುಂದೆ ಉದ್ದೇಶಪೂರ್ವಕವಾಗಿ ಒಂದು ದೇಶ ತನ್ನ ಕರೆನ್ಸಿಯ ಬೆಲೆಯನ್ನ ಕಡಿಮೆ ಮಾಡಿಕೊಂಡು ಅದರ ಮೂಲಕ ಲಾಭ ಮಾಡಿಕೊಳ್ಳೋದು. ಸಾಮಾನ್ಯವಾಗಿ ಕರೆನ್ಸಿ ಬೆಲೆ ಅಮೆರಿಕನ್ ಡಾಲರ್ ಮುಂದೆ ಹೆಚ್ಚಾದಷ್ಟು ಕೂಡ ಒಂದು ದೇಶ ಬಲಿಷ್ಠವಾಗ್ತಾ ಹೋಗುತ್ತೆ ಅಲ್ವಾ? ಹೀಗಿದ್ದಾಗ ಯಾಕೆ ಯಾವುದೇ ದೇಶ ತನ್ನದೇ ಕರೆನ್ಸಿಯ ಬೆಲೆಯನ್ನ ಕುಸಿಯೋ ಹಾಗೆ ಮಾಡುತ್ತೆ? ಡಾಲರ್ ಎದುರು ರೂಪಾಯಿಯ ಮೌಲ್ಯ ಕುಸಿದ್ರೆ ದೇಶಕ್ಕಾಗೋ ಲಾಭ ಏನು? ಸ್ನೇಹಿತರೆ, ಇಲ್ಲಿ ನಾವು ಭಾರತವನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಈಗ ಅಮೆರಿಕದ ಡಾಲರ್ ಬೆಲೆ ಹೆಚ್ಚಾಗಿ ಇಲ್ಲಿನ ರೂಪಾಯಿ ಬೆಲೆ ಕಡಿಮೆ ಆಯಿತು ಅಂತ ಇಟ್ಕೊಳ್ಳಿ. ಆಗ ಭಾರತದ ವಸ್ತುಗಳು ಅಮೆರಿಕಾದಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತವೆ. ಹೀಗಾಗಿ ಅಲ್ಲಿ ಭಾರತದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಮತ್ತು ಖರೀದಿಯ ಪ್ರಮಾಣ ಹೆಚ್ಚಾಗೋ ಮೂಲಕ ನಮ್ಮ ರಫ್ತು ಹೆಚ್ಚಾಗುತ್ತೆ. ಹಾಗೇನೆ ಡಾಲರ್ ಬೆಲೆಯ ಮುಂದೆ ರೂಪಾಯಿಯ ಬೆಲೆ ಕಡಿಮೆ ಇದ್ರೆ ಅಮೆರಿಕದ ಕಂಪನಿಗಳು ಅಥವಾ ವಿದೇಶಿ ಕಂಪನಿಗಳು ಭಾರತಕ್ಕೆ ಕೊಡುವ ಔಟ್ಸೋರ್ಸಿಂಗ್ ಸೇವೆಗಳು ಹೆಚ್ಚಾಗುತ್ತವೆ. ಯಾಕೆಂದ್ರೆ ಅವರಿಗೆ ಇಲ್ಲಿ ಸೇವೆಗಳ ವೆಚ್ಚ ಕಡಿಮೆ ಆಗುತ್ತೆ ಮತ್ತು ತಯಾರಿಕಾ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಹೀಗಾಗಿ ನಮ್ಮಲ್ಲಿ ಸರ್ವಿಸ್ ಇಂಡಸ್ಟ್ರಿಗಳೇನಿವೆ ಅವಕ್ಕೆ ಹೆಚ್ಚಿನ ಲಾಭ ಆಗುತ್ತೆ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗುತ್ತವೆ. ಇದು ಮ್ಯಾನುಫ್ಯಾಕ್ಚರಿಂಗ್ ವಲಯಕ್ಕೆ ಕೂಡ ಅನ್ವಯ ಆಗುತ್ತೆ. ಇದು ಡಾಲರ್ ಹಾಗೂ ರೂಪಾಯಿಯ ಬೆಲೆಯ ವ್ಯತ್ಯಾಸದಿಂದ ಆಗೋ ಲಾಭ. ಆದರೆ ಈ ಲಾಭವನ್ನು ಪಡೆಯೋದಕ್ಕಾಗಿಯೇ ಡಾಲರ್ ಮುಂದೆ ರೂಪಾಯಿಯ ಬೆಲೆಯನ್ನ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡೋದಿದೆಯಲ್ಲ, ಅದನ್ನ ಮ್ಯಾನಿಪುಲೇಷನ್ ಅಂತ ಕರೀತಾರೆ. ಇನ್ನು ಯಾವ ದೇಶ ಕರೆನ್ಸಿ ಮ್ಯಾನಿಪುಲೇಷನ್ ಮಾಡ್ತಿದೆ ಅನ್ನೋದನ್ನ ನಿರ್ಧಾರ ಮಾಡೋದು ಮತ್ತು ಅಂಥ ದೇಶಗಳನ್ನು ವಾಚ್ ಲಿಸ್ಟ್ ಅಲ್ಲಿ ಇಡೋದು ಅಥವಾ ಮ್ಯಾನಿಪುಲೇಟರ್ ಅಂತ ಘೋಷಣೆ ಮಾಡೋದು ಅಮೆರಿಕಾದ ಮ್ಯಾಕ್ರೋ ಎಕನಾಮಿಕ್ ಅಂಡ್ ಫಾರಿನ್ ಎಕ್ಸ್ಚೇಂಜ್ ಪಾಲಿಸೀಸ್ ಆಫ್ ಮೇಜರ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ USA. ಇದು ಅಲ್ಲಿನ ಟ್ರೆಜರಿ ಇಲಾಖೆಯ ಅಡಿಯಲ್ಲಿ ಕೆಲಸ ಮಾಡುವ ವಿಭಾಗ. ಇವರು ಕರೆನ್ಸಿ ಮ್ಯಾನಿಪುಲೇಷನ್ ಬಗ್ಗೆ ಮಾನಿಟರಿಂಗ್ ಮಾಡ್ತಾರೆ. ಈ ಹಿಂದೆ ಅಮೆರಿಕ ಹಾಗೂ ಚೀನಾದ ನಡುವೆ ವ್ಯಾಪಾರ ಸಮರ ನಡೀತಿತ್ತಲ್ಲ, ಆಗ ಅಂದ್ರೆ 2019ರಲ್ಲಿ ಅಮೆರಿಕ ಚೀನಾನ ಕರೆನ್ಸಿ ಮ್ಯಾನಿಪುಲೇಟರ್ ಅಂತ ಘೋಷಣೆ ಮಾಡಿತ್ತು. ಮುಂದೆ ಅವರಿಬ್ಬರ ನಡುವೆ ಮತ್ತೆ ವ್ಯಾಪಾರ ಒಪ್ಪಂದಗಳು ಏರ್ಪಟ್ಟ ನಂತರ ಈ ಪಟ್ಟಿಯಿಂದ ಚೀನಾನ ಹೊರಗಿಡಲಾಯಿತು. ಆದರೆ ವಾಚ್ ಲಿಸ್ಟ್ ಪಟ್ಟಿಗೆ ಚೀನಾನ ಸೇರಿಸಲಾಯಿತು. ಇಲ್ಲಿ ಅಮೆರಿಕದ ಟ್ರೆಜರಿ ಇಲಾಖೆ ಯಾವುದೇ ದೇಶವನ್ನ ಈ ಪಟ್ಟಿಗೆ ಸೇರಿಸೋದಕ್ಕೆ ಹಾಗೂ ಅಬ್ಸರ್ವೇಷನ್ ನಲ್ಲಿ ಇಡೋದಕ್ಕೆ ಕೆಲ ಮಾನದಂಡಗಳನ್ನು ಅನುಸರಿಸುತ್ತೆ. ಅದೇನು ಅಂದ್ರೆ ಅಮೆರಿಕದ ಜೊತೆಗೆ ವ್ಯಾಪಾರ ಮಾಡುವ ಯಾವುದೇ ದೇಶದ ಟ್ರೇಡ್ ಸರ್ಪ್ಲಸ್ $20 ಬಿಲಿಯನ್ ದಾಟಬಾರದು. ಅಂದ್ರೆ ಯಾವುದೇ ದೇಶ ಅಮೆರಿಕಾಗೆ ಮಾಡುವ ರಫ್ತು ಪ್ರಮಾಣ ಅದು ಆಮದು ಮಾಡಿಕೊಳ್ಳುವ ಪ್ರಮಾಣಕ್ಕೆ ಹೋಲಿಸಿದಾಗ ಅಮೆರಿಕದ ವ್ಯಾಪಾರ ಕೊರತೆ $20 ಬಿಲಿಯನ್ ದಾಟಬಾರದು. ಇನ್ನು ಯಾವುದೇ ದೇಶ ತನ್ನ ಒಟ್ಟು GDPಯ 2% ಹೆಚ್ಚು ಪ್ರಮಾಣದ ಫಾರಿನ್ ಕರೆನ್ಸಿಯನ್ನು ಹೊಂದಿದ್ರೆ ಮತ್ತು ಯಾವುದೇ ದೇಶ ಅಂತಾರಾಷ್ಟ್ರೀಯ ವ್ಯಾಪಾರ ಚಾಲ್ತಿ ಖಾತೆಯಲ್ಲಿ 2% ಹೆಚ್ಚು ಪ್ರಮಾಣದ ಬ್ಯಾಲೆನ್ಸ್ ಅನ್ನು ಹೊಂದಿದ್ರೆ ಅಂಥ ದೇಶಗಳನ್ನ ಕರೆನ್ಸಿ ಮ್ಯಾನಿಪುಲೇಟರ್ಗಳು ಅಂತ ಘೋಷಿಸುತ್ತೆ ಅಮೆರಿಕ. ಈ 3ರ ಪೈಕಿ ಯಾವುದಾದ್ರೂ 2 ವಿಷಯಗಳಲ್ಲಿ ಮಾತ್ರ ಆ ದೇಶ ಭಾಗಿಯಾಗಿರೋದು ಕಂಡು ಬಂದ್ರೆ ಅಂಥ ದೇಶವನ್ನ ವಾಚ್ ಲಿಸ್ಟ್ ಪಟ್ಟಿಯಲ್ಲಿ ಇಡಲಾಗುತ್ತೆ. ಇಲ್ಲಿ ವಿಯೆಟ್ನಾಂ ಹಾಗೂ ಸ್ವಿಟ್ಜರ್ಲ್ಯಾಂಡ್ಗಳ ವಿಷಯಕ್ಕೆ ನಾವು ಬರೋದಾದ್ರೆ ವಿಯೆಟ್ನಾಂ ಹಾಗೂ ಅಮೆರಿಕದ ನಡುವಿನ ಟ್ರೇಡ್ ಸರ್ಪ್ಲಸ್ $55 ಬಿಲಿಯನ್ ತಲುಪಿದೆ. ಇನ್ನು ಸ್ವಿಟ್ಜರ್ಲ್ಯಾಂಡ್ ಜೊತೆಗಿನ ವ್ಯಾಪಾರ ಕೊರತೆ $27 ಬಿಲಿಯನ್ ಮುಟ್ಟಿದೆ. ಹಾಗೇನೆ
ಚಾಲ್ತಿ ಖಾತೆ ಮತ್ತು ವಿದೇಶಿ ಕರೆನ್ಸಿಯ ವಿಷಯದಲ್ಲಿ ಕೂಡ ಅಮೆರಿಕಾದ ನಿಯಮಗಳನ್ನ ಈ ಎರಡೂ ದೇಶಗಳು ಉಲ್ಲಂಘಿಸಿ ಬಿಟ್ಟಿವೆ. ಹೀಗಾಗಿ ಅವುಗಳನ್ನ ಕರೆನ್ಸಿ ಮ್ಯಾನಿಪುಲೇಟರ್ಸ್ ಅಂತ ಅಮೆರಿಕಾದ ಟ್ರೆಜರಿ ಇಲಾಖೆ ಘೋಷಣೆ ಮಾಡಿದೆ. ಅದರಲ್ಲೂ ವಿಯೆಟ್ನಾಂ ತನ್ನ ವ್ಯಾಪಾರವನ್ನ ಅಂದ್ರೆ ರಫ್ತು ವ್ಯಾಪಾರವನ್ನ ಹೆಚ್ಚು ಮಾಡಿಕೊಂಡು ಲಾಭ ಮಾಡಿಕೊಳ್ಳೋದಕ್ಕೆ ಕರೆನ್ಸಿಯ ಬೆಲೆಯನ್ನ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿದೆ ಅಂತ ಅಮೆರಿಕ ಆರೋಪ ಮಾಡಿದ್ರೆ, ಸ್ವಿಟ್ಜರ್ಲ್ಯಾಂಡ್ ಮೇಲೆ ಚಾಲ್ತಿ ಖಾತೆಯ ಬ್ಯಾಲೆನ್ಸ್ ಮ್ಯಾನಿಪುಲೇಷನ್ ಆರೋಪ ಇದೆ. ಇನ್ನು ಭಾರತ, ನಾವಂತೂ ಬೇರೆಲ್ಲ ದೇಶಗಳ ಜೊತೆಗಿನ ವ್ಯಾಪಾರದಲ್ಲಿ ಕೊರತೆಯನ್ನೇ ಅನುಭವಿಸ್ತಾ ಇದ್ರೂ ಕೂಡ ಅಮೆರಿಕಾದ ಜೊತೆಗಿನ ವ್ಯಾಪಾರದಲ್ಲಿ ಮಾತ್ರ ನಮ್ಮ ಆಮದಿಗಿಂತ ರಫ್ತಿನ ಪ್ರಮಾಣ ಹೆಚ್ಚಾಗಿದೆ. ಅಮೆರಿಕಾದ ಜೊತೆಗಿನ ಭಾರತದ ಆಮದು ಮತ್ತು ರಫ್ತಿನ ವಹಿವಾಟಲ್ಲಿ ಸುಮಾರು 22 ಬಿಲಿಯನ್ ವ್ಯಾಪಾರ ಕೊರತೆಯನ್ನು ಅಮೆರಿಕ ಅನುಭವಿಸ್ತಾ ಇದೆ. ಅಂದರೆ ನಾವು $22 ಬಿಲಿಯನ್ ನಷ್ಟು ಹೆಚ್ಚುವರಿ ವಸ್ತುಗಳನ್ನು ಅಮೆರಿಕಾಗೆ ಮಾರಾಟ ಮಾಡ್ತಾ ಇದ್ದೀವಿ. ಇನ್ನು ನಮ್ಮ ವಿದೇಶಿ ಕರೆನ್ಸಿಯ ವಿಷಯಕ್ಕೆ ಬಂದರೆ $64 ಬಿಲಿಯನ್ ವಿದೇಶಿ ಕರೆನ್ಸಿಯನ್ನು ಇಟ್ಕೊಳ್ಳೋ ಮೂಲಕ GDPಯ 2.4% ಕರೆನ್ಸಿ ಸ್ಟಾಕ್ ಮಾಡಿದೆ ಭಾರತ. ಈಗ ಅಮೆರಿಕಾದ ಆರೋಪ ಏನು ಅಂದ್ರೆ, ನಮ್ಮ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರುಕಟ್ಟೆಯಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿದೇಶಿ ಕರೆನ್ಸಿಯನ್ನ ಖರೀದಿ ಮಾಡೋ ಮೂಲಕ ಭಾರತದಲ್ಲಿ ಡಾಲರ್ ಬೆಲೆ ರೂಪಾಯಿಗಿಂತ ಹೆಚ್ಚಾಗೋ ಹಾಗೆ ಮಾಡ್ತಾ ಇದೆ ಮತ್ತು ಆ ಮೂಲಕ ಭಾರತದ ಜೊತೆಗಿನ ತನ್ನ ವ್ಯಾಪಾರ ಹಾಗೂ ರಫ್ತಿನ ಪ್ರಮಾಣವನ್ನ ಹೆಚ್ಚು ಮಾಡಿಕೊಳ್ಳೋ ಮೂಲಕ ಲಾಭವನ್ನ ಮಾಡಿಕೊಳ್ತಾ ಇದೆ ಅನ್ನೋದು. ಹೀಗಾಗಿನೇ ಭಾರತವನ್ನ ಅಮೆರಿಕ ಮತ್ತೆ ಕರೆನ್ಸಿ ಮ್ಯಾನಿಪುಲೇಷನ್ ದೇಶಗಳ ವಾಚ್ ಲಿಸ್ಟ್ಗೆ ಸೇರಿಸಿದೆ. ಇಲ್ಲಿ ಭಾರತ ಸೇರಿದ ಹಾಗೆ 10 ದೇಶಗಳು ವಾಚ್ ಲಿಸ್ಟ್ ಅಲ್ಲಿವೆ ಮತ್ತು ವಿಯೆಟ್ನಾಂ ಹಾಗೂ ಸ್ವಿಟ್ಜರ್ಲ್ಯಾಂಡ್ಗಳು ಘೋಷಿತ ದೇಶಗಳ ಪಟ್ಟಿಯಲ್ಲಿವೆ. ಹಾಗಾದ್ರೆ ಏನಿದು? ಹೀಗೆ ಮ್ಯಾನಿಪುಲೇಷನ್ ಪಟ್ಟಿಗೆ ಸೇರಿಸೋದ್ರಿಂದ ಆಗೋ ನಷ್ಟ ಏನು ಮತ್ತು ಆ ಪಟ್ಟಿಯಿಂದ ಹೊರಬರುವುದು ಹೇಗೆ? ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಇತ್ತೀಚೆಗೆ ಈಶಾನ್ಯ ದೇಶಗಳು ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳಾಗಿ ಬದಲಾಗ್ತಾ ಇವೆ. ಭಾರತದಂತಹ ದೇಶಗಳು ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಸಿಂಹ ಪಾಲನ್ನು ಪಡ್ಕೊಳ್ತಾ ಇವೆ ಮತ್ತು ಅಮೆರಿಕಾದಂತಹ ದೇಶಗಳು ತಯಾರಿಕಾ ದೇಶಗಳಾಗುವ ಬದಲು ಖರೀದಿದಾರ ದೇಶಗಳಾಗಿ ಬದಲಾಗ್ತಾ ಇವೆ. ಹೀಗಾಗಿ ಸಹಜವಾಗಿ ಅಮೆರಿಕಾದ ವ್ಯಾಪಾರ ಈಶಾನ್ಯ ದೇಶಗಳ ಜೊತೆಗೆ ಕೊರತೆಯನ್ನೇ ಅನುಭವಿಸುತ್ತೆ. ಇನ್ನು ಈ ಪಟ್ಟಿಲಿ ಒಮ್ಮೆ ಒಂದು ದೇಶವನ್ನು ಸೇರಿಸಿದ ನಂತರ ಮತ್ತೆ 2 ಅವಧಿಗಳವರೆಗೆ ಆ ದೇಶವನ್ನು ಅಬ್ಸರ್ವೇಷನ್ ನಲ್ಲಿ ಇಡಲಾಗುತ್ತೆ. ಆ 2 ಅವಧಿಗಳಲ್ಲಿ ಟ್ರೇಡ್ ಸರ್ಪ್ಲಸ್ ಅಥವಾ ಕರೆನ್ಸಿ ಬೆಲೆಗೆ ಸಂಬಂಧಿಸಿದ ಹಾಗೆ ಸುಧಾರಣೆಗಳು ಕಂಡು ಬಂದ್ರೆ ಆಗ ಪಟ್ಟಿಯಿಂದ ಆ ದೇಶವನ್ನು ಕೈ ಬಿಡಲಾಗುತ್ತೆ. ಇನ್ನು ಅಮೆರಿಕ ಯಾವುದೇ ದೇಶವನ್ನ ಕರೆನ್ಸಿ ಮ್ಯಾನಿಪುಲೇಟರ್ ಅಂತ ಘೋಷಣೆ ಮಾಡೋದ್ರಿಂದ ಆಗೋ ನಷ್ಟ ಏನು? ಗೆಳೆಯರೆ, ಚೀನಾ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಕರೆನ್ಸಿ ಮ್ಯಾನಿಪುಲೇಷನ್ ವಾಚ್ ಲಿಸ್ಟ್ ಅಲ್ಲಿ ಇದೆ. ಹಾಗಂತ ಚೀನಾದ ವ್ಯಾಪಾರ ಕಡಿಮೆ ಆಗಿದೆಯಾ? ತೈವಾನ್, ಜಪಾನ್, ದಕ್ಷಿಣ ಕೊರಿಯಾ ಮುಂತಾದ ಎಲ್ಲ ದೇಶಗಳು ಕೂಡ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳೇ. ಅವರನ್ನ ಪಟ್ಟಿಗೆ ಸೇರಿಸದೇ ಇರಲಿ, ಅಲ್ಲಿಂದ ವ್ಯಾಪಾರವನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಚೀನಾ ಬೇಡ ಅಂದ್ಕೊಂಡ್ರೆ ನಾವು ತೈವಾನ್, ಜಪಾನ್ ವಸ್ತುಗಳನ್ನು ಖರೀದಿ ಮಾಡಬೇಕೇ ಹೊರತು ಅಮೆರಿಕ ಯಾವತ್ತೂ ಅವುಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಆ ಪಟ್ಟಿಗೆ ಸೇರೋದ್ರಿಂದ ತೀರಾ ವ್ಯಾಪಾರದ ಮೇಲೆ ಪರಿಣಾಮ ಬೀರುತ್ತೆ ಅಂತೇನಿಲ್ಲ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಷ್ಟು ನಂಬಿಕೆ ಹಾಗೂ ವಿಶ್ವಾಸಗಳು ಕಡಿಮೆಯಾಗೋ ಸಾಧ್ಯತೆಯನ್ನ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಯಾವುದೇ ದೇಶಕ್ಕೆ ಕರೆನ್ಸಿ ಮ್ಯಾನಿಪುಲೇಟರ್ ಅಂತ ಲೇಬಲ್ ಬಿದ್ದರೆ ಆ ದೇಶದ ವಿಶ್ವಾಸಾರ್ಹತೆಗೆ ಅದು ಸ್ವಲ್ಪ ಮಟ್ಟದ ಪೆಟ್ಟನ್ನು ಖಂಡಿತ ಕೊಡುತ್ತೆ. ಇದು ಗೆಳೆಯರೆ ಕರೆನ್ಸಿ ಮ್ಯಾನಿಪುಲೇಷನ್ ಕುರಿತಾದ ಮಾಹಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕರೆನ್ಸಿ ಮ್ಯಾನಿಪುಲೇಷನ್ ಬಗ್ಗೆ ಕೇಳುವ ಸಾಧ್ಯತೆಗಳಿರುತ್ತವೆ. ಹೀಗಾಗಿ ಈ ವಿಷಯನ ನಿಮಗೆ ಸಾಧ್ಯವಾದಷ್ಟು ಅರ್ಥವಾಗೋ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.